ನೋಡೋಣ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಭ್ಯೋ ನಮಃ. ನೈವೇದ್ಯ ಪ್ರಕರಣ ಸಂಧಿ. ಇದು ಭಗವಂತನ ಹಿಂದೆ ಭೋಜನ ಪ್ರಕರಣ ಅಂತ ಬಂತು. ಊಟ ಮಾಡುವಾಗ ಯಾವ ರೀತಿಯಾದ ಅನುಸಂಧಾನ ಇರಬೇಕು ಇತ್ಯಾದಿಗಳನ್ನು ತಿಳಿಸಿದರು. ಅಲ್ಲಲ್ಲಿ ಆ ಪದಾರ್ಥಗಳಲ್ಲಿರುವ ಭಗವದ್ ರೂಪಗಳು ಅವೆಲ್ಲ ತಿಳಿಸಿದರು. ಇಲ್ಲಿಯೂ ಕೂಡ ಆ ನೈವೇದ್ಯ ಪ್ರಕರಣ ಸಂಧಿಯಲ್ಲಿ ಕೂಡ ಹೆಚ್ಚು ಕಡಿಮೆ ಅದೇ ಒಂದು ಭಾವನೆ. ಯಾವ ಪದಾರ್ಥದಲ್ಲಿ ಯಾವ ಅಭಿಮಾನಿ ದೇವತೆಗಳಿದ್ದಾರೆ ಎಂಬ ಪ್ರತ್ಯೇಕವಾಗಿ ಹೇಳುತ್ತಾರೆ. ಆ ಅಭಿಮಾನಿ ದೇವತೆಗಳು ಅದರ ಅಂತರ್ಯಾಮಿಯಾದಂತಹ ಭಗವದ್ ರೂಪಗಳು, ಅವುಗಳನ್ನು ಚಿಂತಿಸುತ್ತಾ ನೈವೇದ್ಯ ಮಾಡಬೇಕು. ಅಡಿಗೆ ಮಾಡುವಾಗಲೂ ಮತ್ತು ನೈವೇದ್ಯ ಮಾಡುವಾಗಲೂ ಊಟ ಮಾಡುವಾಗಲೂ ಈ ರೀತಿಯಾದ ಅನುಸಂಧಾನ ಇರಬೇಕು ಅಂತ ಅದಕ್ಕಾಗಿ ಆ ದೇವತೆಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅಲ್ಲಿ ಮೊದಲ ಕೆಲವು ಶ್ಲೋಕಗಳಿಂದ ಆ ಭಗವಂತನ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ. ಯಾವುದೇ ಅನುಸಂಧಾನ ಮಾಡುವಾಗ ಭಗವಂತನ ಮಹಿಮೆಗಳನ್ನು ಚಿಂತನೆ ಮಾಡುತ್ತಾ ಮಾಡಬೇಕು. ಭಗವಂತನ ಮಹಿಮಾನುಸಂಧಾನವಿಲ್ಲದೆ ಯಾವ ಕೆಲಸ ಮಾಡಿದರೂ ಕೂಡ ವ್ಯರ್ಥನೆ. ಯಾವುದೇ ಕೆಲಸ ಆಗಿರಲಿ, ಅದು ಊಟ ಮಾಡಲಿ, ಪೂಜೆ ಮಾಡಲಿ, ಇನ್ನು ಏನೇ ಕೆಲಸ ಮಾಡುತ್ತಿರುವಾಗಲೂ ಕೂಡ ಆ ಭಗವಂತನ ಅದ್ಭುತವಾದ ಮಹಿಮೆ, ಸೃಷ್ಟಿ ಸ್ಥಿತಿ ಸಂಹಾರಾದಿಗಳನ್ನು ಭಗವಂತ ಹೆಂಗೆ ಮಾಡಿದ, ಹೇಗೆ ಭಕ್ತನ ರಕ್ಷಣೆ ಮಾಡ್ತಾನೆ, ಅವನ ಮಹಿಮೆ ಏನು, ಅವನ ಕಾರುಣ್ಯ ಗುಣ ಏನು, ಇವೆಲ್ಲ ಮಹಿಮೆಗಳನ್ನು ಚಿಂತನೆ ಮಾಡುತ್ತಾ ಮಾಡಿದಾಗ ಆ ಒಂದು ಕಾರ್ಯ ಸಫಲವಾಗ್ತದೆ, ಅತ್ಯಂತ ಪುಣ್ಯಪ್ರದವಾಗ್ತದೆ ಅಂತ ಹೇಳಲಿಕ್ಕಾಗಿ ಭಗವಂತನ ಮಹಿಮೆಗಳನ್ನೇ ಕೆಲವು ಪದ್ಯಗಳಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇದು ನೋಡಿ. ಲೆಕ್ಕಿಸದೆ ಲಕುಮಿಯನು ಬೊಮ್ಮನ ಪೊಕ್ಕಳಿಂದಲಿ ಪಡೆದ ಹೊಸ ಪೊಂಬಕ್ಕಿದೇರನ ಪಡೆದವಯವಗಳಿಂದ ದಿವಿಜರನ ಮಕ್ಕಳಂದದಿ ಪೊರೆವ ಸರ್ವದರಕ್ಕ ಸಂತಕರಣದೊಳಗೆ ನಿರ್ದುಃಖ ಸುಖಮಯ ಕಾಯ್ದ ಪಾರ್ಥನ ಸೂತನೆಂದೆನಿಸಿ ಭಗವಂತನ ಅದ್ಭುತವಾದ ಮಹಿಮೆ. ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡಿದವನು ಭಗವಂತ. ಸಾಧಾರಣವಾಗಿ ತ್ರಿಮೂರ್ತಿಗಳು ಅಂತ ಏನು ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ ಹೇಳ್ತಾರೆ. ಅದರಲ್ಲಿ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾನೆ, ರುದ್ರದೇವರು ಸಂಹಾರ ಮಾಡ್ತಾನೆ, ವಿಷ್ಣು ಪಾಲನೆ ಮಾಡ್ತಾನೆ ಅಂತ ಸಾಧಾರಣವಾಗಿ ಲೋಕದಲ್ಲಿ ಪ್ರಸಿದ್ಧಿ. ಆದರೆ ಶಾಸ್ತ್ರ ಹೇಳೋದೇನು, ಸಾಕ್ಷಾತ್ ಭಗವಂತನೇ ಈ ಎಲ್ಲ ಕೆಲಸಗಳನ್ನು ಮಾಡೋದು. ಬ್ರಹ್ಮದೇವರಿಗೆ ಕೀರ್ತಿ ಕೊಡಲಿಕ್ಕಾಗಿ ಬ್ರಹ್ಮದೇವರಲ್ಲಿ ಬ್ರಹ್ಮ ಎಂಬ ಹೆಸರಿನಿಂದ ತಾನೇ ನಿಂತು ಸೃಷ್ಟಿ ಮಾಡ್ತಾನೆ. ಹೀಗಾಗಿ ಅವನೇ ಪ್ರಧಾನವಾದ ಸೃಷ್ಟಿಕರ್ತ. ರುದ್ರದೇವರಲ್ಲಿ ರುದ್ರ ಎಂಬ ಹೆಸರಿನಿಂದದ್ದು ಸಂಹಾರ ಮಾಡ್ತಾನೆ. ವಿಷ್ಣು ತಾನೇ ಸ್ವಯಂ ರಕ್ಷಣೆ ಮಾಡ್ತಾನೆ. ಹೀಗೆ ಭಗವಂತ ಎಲ್ಲ ಕೆಲಸ ಮಾಡೋನವನೇ. ಇಲ್ಲಿ ಬ್ರಹ್ಮದೇವರೇ ಸೃಷ್ಟಿ ಮಾಡುತ್ತಾನೆ ಅಂತಾದರೂ ಮತ್ತೆ ಆ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದವನು ಕೂಡ ಇವನೇ ಅಲ್ಲ. ಆದರೆ ಇವರನ್ನು ಸೃಷ್ಟಿ ಮಾಡಿದವರು ಇನ್ನೊಬ್ಬರಿಲ್ಲ. ಹೀಗಾಗಿ ಬ್ರಹ್ಮದೇವರನ್ನು ಕೂಡ ಭಗವಂತ ತಾನು ಸೃಷ್ಟಿ ಮಾಡಿದವನು. ಜಗತ್ ಸೃಷ್ಟಿಕರ್ತ ಅಂತ ಪ್ರಸಿದ್ಧನಾದ ಬ್ರಹ್ಮದೇವರನ್ನು ಕೂಡ ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಭಗವಂತ. ಆಯಿತು, ಭಗವಂತ ಎಷ್ಟು ಮಾಡಬೇಕು ಅಂತಾದರೂ ಕೂಡ ಲಕ್ಷ್ಮೀದೇವಿ ಸಹಾಯವಿಲ್ಲದೆ ಹೋದರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ. ಲಕ್ಷ್ಮೀದೇವಿ ಸಹಾಯ ಅಂತೂ ಬೇಕೇ ಬೇಕಲ್ಲ. ಮತ್ತೆ ಮಕ್ಕಳನ್ನು ಹುಟ್ಟಿಸಬೇಕು ಅಂತಂದ್ರೆ ಲಕ್ಷ್ಮೀದೇವಿ ಸಹಾಯ ಅಂತೂ ಬೇಕಾಯ್ತಲ್ಲ ಭಗವಂತನಿಗೆ. ಅಂದರೆ ಅದಕ್ಕೆ ಲಕ್ಷ್ಮೀದೇವಿ ಸಹಾಯ ಕೂಡ ಬೇಡ ಅಂತ ಹೇಳಿ ಆ ಬ್ರಹ್ಮದೇವರನ್ನು ತನ್ನ ಹೊಕ್ಕಳಿಂದೇ ಸೃಷ್ಟಿ ಮಾಡಿಬಿಟ್ಟ. ಯಾರ ಸಹಾಯವಿಲ್ಲದೆ ನಾನು ಸ್ವತಂತ್ರವಾಗಿ ಸೃಷ್ಟಿ ಮಾಡ್ತೀನಿ ಅಂತ ಹೇಳಲಿಕ್ಕಾಗಿ ತನ್ನ ಸ್ವಾತಂತ್ರ್ಯವನ್ನು ತೋರಿಸಲಿಕ್ಕೆ ನಾಭಿಯಿಂದನೇ ಆ ನಾಭಿ ಕಮಲದಿಂದ ಬ್ರಹ್ಮದೇವರನ್ನು ಹುಟ್ಟಿಸ್ಬಿಟ್ಟ.
ಯಾಕೆ ಲೆಕ್ಕಿಸದೆ ಲಕುಮಿಯನು, ಆ ಲಕ್ಷ್ಮೀದೇವಿಯನ್ನು ಕೂಡ ಲೆಕ್ಕಿಸದೆ, ಲೆಕ್ಕ ಮಾಡದೆ, ಅಂದರೆ ಆ ಲಕ್ಷ್ಮೀದೇವಿಯ ಸಹಾಯ ನನಗೆ ಬೇಕು ಅಂತೇನಿಲ್ಲ ಅಂತ ತೋರಿಸಲಿಕ್ಕಾಗಿ ಲೆಕ್ಕಿಸದೆ ಲಕುಮಿಯನು ಬೊಮ್ಮನ ಪೊಕ್ಕಳಿಂದಲೇ ಪಡೆದ. ಬೊಮ್ಮನ ಆ ಬ್ರಹ್ಮದೇವರನ್ನು ಪೊಕ್ಕಳಿಂದಲೇ ಪಡೆದ, ತನ್ನ ಹೊಕ್ಕಳಿಂದನೇ ಆ ಬ್ರಹ್ಮದೇವರನ್ನು ತಾನು ಪಡೆದ. ಮತ್ತೆ ಹೊಸ ಪಂಬಕ್ಕಿದೇರನು ಪಡೆದ ಅವಯವಗಳಿಂದ ದಿವಿಜರಣ. ಏನೋ ಪಾಪ ಒಬ್ಬನೇನೋ ಬೈ ಮಿಸ್ಟೇಕ್ ಬಂದುಬಿಟ್ಟ. ಹಾಗೆ ನಾವು ಪುರಾಣಗಳಲ್ಲಿ ಕೇಳ್ತೀವಿ, ಮಾಂಧಾತ ಮಹಾರಾಜ ಆ ಯವನಾಶ ರಾಜನ ಹೊಟ್ಟಿಯಿಂದ ಬಂದುಬಿಟ್ಟ ಅಂತ ಕಥೆ ಕೇಳ್ತೀವಿ. ಆಗ ಏನೋ ಬೈ ಮಿಸ್ಟೇಕ್ ಪಾಪ ಒಬ್ಬನು ಬಂದುಬಿಟ್ನೇನೋ ಅಂದರೆ ಹಂಗಲ್ಲ, ಎಲ್ಲ ದೇವತೆಗಳನ್ನು ತನ್ನ ಅವಯವಗಳಿಂದ ಹುಟ್ಟಿಸಿಬಿಟ್ಟ ಭಗವಂತ. ಹೀಗಾಗಿ ಲಕ್ಷ್ಮೀದೇವಿ ಅವಸರನೇ ಇಲ್ಲ, ಸಮಸ್ತ ದೇವತೆಗಳನ್ನು ತನ್ನ ಒಂದೊಂದು ಅವಯವಗಳಿಂದೇ ಹುಟ್ಟಿಸಿಬಿಟ್ಟ. ಹಾಗಾಗಿ ಚಂದ್ರನನ್ನು ಮನಸ್ಸಿನಿಂದ ಹುಟ್ಟಿಸಿಬಿಟ್ಟ, ಪ್ರಾಣದಿಂದ ಪ್ರಾಣದೇವರನ್ನು ಹುಟ್ಟಿಸಿದ, ಕಣ್ಣುಗಳಿಂದ ಸೂರ್ಯಚಂದ್ರನು ಸೃಷ್ಟಿ ಮಾಡಿದ, ಎಲ್ಲ ಲೋಕಗಳನ್ನು ತನ್ನ ಅವಯವಗಳಿಂದ ಸೃಷ್ಟಿ ಮಾಡಿದ. ಹೀಗೆ ಸಮಸ್ತ ಸೃಷ್ಟಿಯನ್ನು ತಾನೊಬ್ಬನೇ ಮಾಡಿಬಿಟ್ಟ. ಇದು ಭಗವಂತನ ಸ್ವಾತಂತ್ರ್ಯ, ಅದ್ಭುತವಾದ ಶಕ್ತಿ. ಹೀಗಾಗಿ ಯಾರು ಹೊಸ ಪೊಂಬಕ್ಕಿದೇರನು, ಈ ಜಗನ್ನಾಥದಾಸರು ಚಿತ್ರ ವಿಚಿತ್ರ ಪದಗಳನ್ನೆಲ್ಲ ಪ್ರಯೋಗ ಮಾಡ್ತಾ ಇರ್ತಾರೆ. ಹೊಸ ಪೊಂಬಕ್ಕಿದೇರನು, ಒಂದು ಹೊಸ ಅಂದರೆ ಹೊಸ ಅಂತ ಅರ್ಥ. ಪೊಂಬಕ್ಕಿ ಪೊನ್ನಿನ ಹಕ್ಕಿ, ಪೊನ್ನು ಅಂದರೆ ಬಂಗಾರ, ಪೊನ್ನಿನ ಹಕ್ಕಿ ಅಂದರೆ ಬಂಗಾರದಂತೆ, ಹೊಸ ಪೊನ್ನು ಅಂದರೆ ಹೊಸ ಬಂಗಾರದಂತೆ, ಹೊಸ ಬಂಗಾರ ಏನು ಚೆನ್ನಾಗಿ ಬಂಗಾರದಲ್ಲಿ ಕಾಯ್ದು ತೆಗೆದಿರತಕ್ಕಂತಹ ಬಂಗಾರ ಹೇಗೆ ಫಳ 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 ಅಂತ ಹೊಳಿತಾ ಇರ್ತದೆ, ಆ ರೀತಿಯಾಗಿ ಹೊಸ ಬಂಗಾರದಂತೆ ಹೊಳೆಯುತ್ತಿರುವಂತಹ ಹಕ್ಕಿದೇರ. ಹಕ್ಕಿ ಅಂದರೆ ಪಕ್ಷಿ ಅಂತಂದರೆ ಗರುಡ ಅಂತ ಅರ್ಥ. ಅವನೇ ತೇರು, ಅವನೇ ರಥ ಭಗವಂತನಿಗೆ, ಗರುಡ ವಾಹನ ಅಂತ ಅರ್ಥ. ಹೊಸ ಪೊಂಬಕ್ಕಿದೇರು ಅಂದರೆ ಹೊಸ ಬಂಗಾರದಂತೆ ಹೊಳೆಯುವ ಆ ಗರುಡನನ್ನೇ ತನ್ನ ರಥವನ್ನಾಗಿ ಮಾಡಿಕೊಂಡವನು ಗರುಡ ವಾಹನ. ಅಂತಹ ಗರುಡ ವಾಹನನಾದ ಭಗವಂತ ಪಡೆದ ಅವಯವಗಳಿಂದ ದಿವಿಜರನ, ತನ್ನ ಅವಯವಗಳಿಂದನೇ ದಿವಿಜರಣ. ದಿವಿಜರು ಅಂತಂದರೆ ದೇವತೆಗಳು, ತನ್ನ ಅವಯವದಿಂದನೇ ಆ ದೇವತೆಗಳನ್ನು ಪಡೆದ. ಇಷ್ಟು ಪಡೆದನಲ್ಲ, ಮತ್ತೆ ಮಕ್ಕಳ ಮೇಲೆ ಏನಾದರೂ ಸ್ವಲ್ಪ ಆದರೂ ಕರುಣೆಗೆ ಏನು ದಯ ಇರ್ತದೋ ಇಲ್ಲ, ಭಗವಂತ ಸುಮ್ಮನೆ ಸೃಷ್ಟಿ ಮಾಡಿ ಹಾಕಿಬಿಟ್ನ ಅನ್ಕತಿ. ಅದಕ್ಕೆ ಹೇಳ್ತಾರೆ, ಮಕ್ಕಳಂದದಿ ಪೊರೆವಾ. ಸೃಷ್ಟಿ ಮಾಡಿದ ಎಲ್ಲರನ್ನು, ಹೆಂಡತಿಯಲ್ಲಿ ಹುಟ್ಟಿದ ಮಕ್ಕಳು ಅಂದ್ರೇನೆ ತನ್ನ ಮಕ್ಕಳು ಅಂತ ಪಾಲನೆ ಮಾಡ್ತಾರೆ. ಸ್ವಯಂ ತಾನೇ ಹುಟ್ಟಿಸಿದ ಮಕ್ಕಳು ಮತ್ತೆ ಇವರೆಲ್ಲ. ಹೀಗಾಗಿ ತಾನೇ ಹುಟ್ಟಿಸಿದ ಮಕ್ಕಳನ್ನು ಇನ್ನೆಷ್ಟು ಪ್ರೇಮದಿಂದ ನೋಡಬೇಕು ಭಗವಂತ. ಮಕ್ಕಳಂದದಿ ಪೊರೆವಾ, ತನ್ನ ಮಕ್ಕಳಂತೇನೆ ಭಗವಂತ ಎಲ್ಲರನ್ನೂ ಪಾಲನೆ ಮಾಡುತ್ತಾನೆ. ಸರ್ವದ ಎಲ್ಲವನ್ನೂ ಕೊಡ್ತಾನೆ, ತಂದೆಯಾದವನೆಲ್ಲ ಕೊಡಬೇಕಲ್ಲ ಮಕ್ಕಳಿಗೆ. ಹೀಗಾಗಿ ಸರ್ವದ ಎಲ್ಲವನ್ನೂ ಕೊಡುವವನು. ರಕ್ಕಸಾಂತಕ ರಣದೊಳಗೆ, ಯುದ್ಧದಲ್ಲಿ ಇಳಿದ ಅಂತಂದರೆ ರಕ್ಕಸಾಂತಕ, ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಮಹಾಮಹಾ ಎಲ್ಲ ಬ್ರಹ್ಮರುದ್ರಾದಿ ವರದಿಂದ ದರ್ಪಿತರಾದ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿದ ಭಗವಂತ. ಹೀಗಾಗಿ ರಕ್ಕಸಾಂತಕ ರಣದೊಳಗೆ, ಅದು ಪಾಪ ಯುದ್ಧ ಮಾಡಿ ಅವನು ಎಷ್ಟು ಕಷ್ಟ ಆಗ್ತದೋ, ಎಷ್ಟು ದುಃಖ ಬರ್ತದೋ ಪಾಪ ಭಗವಂತನಿಗೆ ಅಂದರೆ ನಿರ್ದುಃಖ, ಅವನಿಗೆ ಯಾವ ದುಃಖ ಇಲ್ಲ. ರಾಕ್ಷಸರು ಬರೋಣದರಿಂದ ಅವನಿಗಾಗೋ ದುಃಖ ಏನಿಲ್ಲ. ಆದರೆ ದೇವತೆಗಳನ್ನು ಭಕ್ತರನ್ನು ರಕ್ಷಣೆ ಮಾಡೋದಕ್ಕಾಗಿ ಮಾತ್ರನೇ ಭಗವಂತ ಅವತಾರ ಮಾಡ್ತಾನೆ, ರಾಕ್ಷಸರನ್ನು ಸಂಹಾರ ಮಾಡ್ತಾನೆ ಅಷ್ಟೇ ಹೊರತು ತನಗೇನೋ ದುಃಖ ಬಂತು ಅಂತಲ್ಲ. ಹೀಗಾಗಿ ನಿರ್ದುಃಖ ಸುಖಮಯ. ದುಃಖನೇ ಇಲ್ಲ ಅಂತಂದಮೇಲೆ ಓಹೋ ದುಃಖನೂ ಇಲ್ಲ ಸುಖನೂ ಇಲ್ಲ ಅಂತ ಹೋಗ್ಬೇಡ್ರಿ, ಗೊತ್ತಾ. ಸುಖಮಯ, ಆನಂದಮಯ ಭಗವಂತ. ದುಃಖ ಇಲ್ಲ ಅಷ್ಟೇ ಅಲ್ಲ, ತುಂಬಿ ಆನಂದ ಪಡೆದವನು, ಆನಂದ ಪೂರ್ಣನಾದವನು, ಆನಂದಮಯ, ಸುಖಮಯ. ಅಂತಹ ಭಗವಂತ ಎಷ್ಟು ಜಗತ್ತನ್ನು ಸೃಷ್ಟಿ ಮಾಡಿದ. ಭಕ್ತರನ್ನು ತಾನು ಹೆಂಗಪ್ಪ ಪಾಲನೆ ಮಾಡ್ತಾನೆ ಅಂತಂದರೆ, ಕಾಯ್ದ ಪಾರ್ಥನ ಸೂತನೆಂದೆನಿಸಿ, ಹೂವತರ ಮನೆ ತರುವರ ಮನೆಗೆ ಹುಲ್ಲ ತರುವ ಅಂತ ಹೇಳಿ ಆ ಪಾಂಡವರನ್ನು ಅಷ್ಟು ರೀತಿಯಾಗಿ ರಕ್ಷಣೆ ಮಾಡಿದ. ಹೀಗಾಗಿ ಸ್ವಯಂ ತಾನೇ ಸಾರಥಿಯಾದ ಜಗದೊಡೆಯನಾದ ಭಗವಂತ, ಎಲ್ಲ ಪ್ರಪಂಚವನ್ನು ನಡೆಸುವಂತಹ ಭಗವಂತ ಅರ್ಜುನನ ರಥವನ್ನು ನಡೆಸಬೇಕು ಅಂತಂದರೆ, ಡ್ರೈವರಾಗಿ ಬಂದು ಸೇರಬೇಕು ಅಂತಾದರೆ ಏನ ಭಗವಂತನ ಕಾರುಣ್ಯ ಗುಣ ಏನಂತ ಹೇಳಬೇಕು. ಪಾರ್ಥ ಸಾರಥಿ ಅಂತ ಹೆಸರೇ ಪಡೆದು ಬಿಟ್ಟ. ಕಾಯ್ದ ಪಾರ್ಥನ
ಆ ಪಾರ್ಥನನ್ನು ಅಂದರೆ ಅರ್ಜುನನನ್ನು ಕಾಯ್ದ. ಪಾರ್ಥ ಒಬ್ಬನೇ ಅಷ್ಟೇ ಅಲ್ಲ, ಪಾರ್ಥ ಅಂದರೆ ಧರ್ಮರಾಜ, ಭೀಮಸೇನ, ಅರ್ಜುನ 3 ಜನ ಪಾರ್ಥರೆ. ಪಾರ್ಥ ಅಂದರೆ ಪೃಥೆಯ ಮಗ ಅಂತ ಅರ್ಥ. ಪೃಥ ಅಂತಂದರೆ ಕುಂತಿದೇವಿ. ಕುಂತಿದೇವಿಗೆ ಮೊದಲು ಹೆಸರು ಪೃಥ. ಆಮೇಲೆ ಆಕೆ ಕುಂತಿ ಭೋಜರಾಜನಿಗೆ ದತ್ತು ಹೋಗಿದ್ದಕ್ಕಾಗಿ ಆಕೆಗೆ ಕುಂತಿ ಅಂತ ಹೆಸರಾಯಿತು. ಮೊದಲು ಈಕೆ ಶೂರಸೇನನ ಮಗಳು ಪೃಥ ಅಂತ ಹೆಸರು. ವಸುದೇವನ ತಂಗಿ, ಅಂದರೆ ಕೃಷ್ಣನಿಗೆ ಸೋದರತ್ತಿ. ಆಕೆ ಕುಂತಿ ಭೋಜರಾಜನಿಗೆ ದತ್ತು ಹೋಗಿದ್ದಕ್ಕಾಗಿ ಆಕೆಗೆ ಕುಂತಿ ಅಂತ ಹೆಸರಾಯಿತು. ಮೊದಲು ಈಕೆ ಪೃಥ. ಆ ಪೃಥನ ಮಕ್ಕಳಾದ ಕಾರಣ ಇವರು ಪಾರ್ಥರು ಅಂತ ಆದರು. ಪಾರ್ಥ ಅಂದರೆ ಬರೀ ಅರ್ಜುನನೊಬ್ಬನೇ ಅಲ್ಲ, ಧರ್ಮರಾಜ ಮತ್ತು ಭೀಮ, ಅರ್ಜುನ 3 ಕೂಡ ಪಾರ್ಥರೆ. ಮಾದ್ರಿಯ ಮಕ್ಕಳು ಅವರಿಬ್ಬರು, ನಕುಲ ಸಹದೇವರು. ಹೀಗಾಗಿ ಪಾರ್ಥನ ಕಾಯ್ದೆ ಅಂದರೆ ಪಾರ್ಥ ಶಬ್ದದಿಂದ ಎಲ್ಲರನ್ನೂ ಒಟ್ಟಾರೆ ಪಾಂಡವರು ಅಂತ ತಗೊಳ್ಬೇಕು. ವಿಶೇಷವಾಗಿ ಅರ್ಜುನನ ರಥಸಾರಥಿಯಾದ. ಹೀಗಾಗಿ ಕಾಯ್ದ ಪಾರ್ಥನ ಸೂತನೆಂದೆನಿಸಿ. ಏನೋ ಆಗಿ ನಾನು ಮ್ಯಾಲಿಡ್ತೀನಿ, ನಾನು ನೋಡ್ಕೊಂತೇನೆ, ನೀವು ಹೋಗು ಅಂತೆಲ್ಲ ಕಳಿಸಿಲ್ಲ. ತಾನೇ ಸ್ವಯಂ ರಥವನ್ನೇರಿ ಮುಂದೆ ಹಗ್ಗ ಹಿಡಿದುಕೊಂಡು, ದಂಡ ಹಿಡಿದುಕೊಂಡು ತಾನೇ ಸಾರಥಿ ಆಗಿಬಿಟ್ಟ. ಹೀಗಾಗಿ ನೀನು ಹೋಗು, ನಾನು ನೋಡ್ಕೊಂತೀನಿ ಅಂತ ಏನಂದಿಲ್ಲ. ತಾನೇ ಸ್ವಯಂ ಸೂತನಾಗಿ ಆ ಅರ್ಜುನನನ್ನು ರಣದೊಳಗೆ ತಾನು ರಕ್ಷಣೆ ಮಾಡಿದ. ಆತನ ರಕ್ಷಣೆ ಮಾಡಿದ ಅಂತಂದರೆ ಎಲ್ಲರನ್ನೂ ಅದೇ ರೀತಿಯಾಗಿ ತಾನು ಮುಂದಿದ್ದು ರಕ್ಷಣೆ ಮಾಡ್ತಾನೆ ಅಂತ ಸೂಚಿಸೋದಕ್ಕಾಗಿ ತಾನೇ ಸ್ವಯಂ ರಥದಲ್ಲಿ ಕುಳಿತುಕೊಂಡು ರಕ್ಷಣೆ ಮಾಡಿದ. ಹಾಗೆ ಜೀವನ ರಥವನ್ನು ಕೂಡ ಆ ಭಗವಂತನೇ ರಕ್ಷಣೆ ಮಾಡುತ್ತಾನೆ ಎಂಬ ಸೂಚನೆಯಿಂದ ಈ ರೀತಿಯಾಗಿ ಮಾಡಿದ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಹೊಸ ಬಂಗಾರದಂತೆ ಹೊಳೆಯುವ ಗರುಡನನ್ನು ರಥವನ್ನಾಗಿ ಪಡೆದ ಶ್ರೀಹರಿ ಲಕ್ಷ್ಮಿಯನ್ನು ಲೆಕ್ಕಿಸದೆ ಬ್ರಹ್ಮದೇವರನ್ನು ತನ್ನ ಹೊಕ್ಕಳಿನಿಂದ ಸೃಷ್ಟಿಸಿದ. ಎಲ್ಲ ದೇವತೆಗಳನ್ನು ತನ್ನ ಅವಯವಗಳಿಂದ ಸೃಷ್ಟಿಸಿದ. ಎಲ್ಲರಿಗೂ ಎಲ್ಲವನ್ನೂ ಕೊಡುವ ಶ್ರೀಹರಿ ಎಲ್ಲರನ್ನೂ ಮಕ್ಕಳಂತೆ ಪಾಲಿಸುತ್ತಾನೆ. ರಾಕ್ಷಸ ಸಂಹಾರಕನಾದ
ರಾಕ್ಷಸ ಸಂಹಾರಕನಾದ ನಿರ್ದುಃಖನಾದ ಆನಂದಪೂರ್ಣನಾದ ಆ ಶ್ರೀಹರಿ ತಾನೇ ಸಾರಥಿಯಾಗಿ ಯುದ್ಧದಲ್ಲಿ ಅರ್ಜುನನನ್ನು ಪಾಲಿಸಿದ. ಕಠಿಣ ಪದಗಳಲ್ಲಿ ಬರ್ಕೊಳ್ರಿ. ಹೊಸ ಪೊಂಬಕ್ಕಿದೇರ ಹೊಸ ಬಂಗಾರದಂತೆ ಹೊಳೆವ ಗರುಡನನ್ನು ರಥವನ್ನಾಗಿ ಪಡೆದವನು. ಲೆಕ್ಕಿಸದೆಲ ಕುಮಿಯನು ಬೊಮ್ಮನ ಪೊಕ್ಕಳಿಂದಲಿ ಪಡೆದ. ಹೊಸ ಪೊಂಬಕ್ಕಿದೇರನ ಪಡೆದವ ಯವಗಳಿಂದ ದಿವಿಜರನ. ಮಕ್ಕಳಂದದಿ ಪೊರೆವ ಸರ್ವದ ರಕ್ಕಸಾಂತಕರಣದೊಳಗೆ. ನಿರ್ದುಃಖ ಸುಖಮಯ ಕಾಯ್ದ ಪಾರ್ಥನ ಸೂತನೆಂದೆನಿಸಿ. ದೋಷಗಂಧ ವಿದೂರನ ನಾವೇಶಧಾರಿ ವಿಚಿತ್ರ ಕರ್ಮ. ಮನೀಷಿ ಮಾಯಾ ರಮಣ ಮಧ್ವಂತಃಕರಣರೂಢ. ಶೇಷಶಾಯಿ ಶರಣ್ಯ ಕೌಸ್ತುಭಭೂಷಣ ಸ್ಕಂಧರ ಸದಾ. ಸಂತೋಷ ಬಲ ಸೌಂದರ್ಯ ಸಾರನ ಮಹಿಮೆಗೆ ನೆಂಬೆ. ಸುಂದರವಾದ ಪದ್ಯಗಳು ನೋಡಿ, ಸಣ್ಣ ಸಣ್ಣ ಪದಗಳಿಂದ ಅದ್ಭುತವಾಗಿ ಸ್ತೋತ್ರವನ್ನು ಮಾಡುತ್ತಾರೆ. ಹಾಗೆ ಎಲ್ಲ ಪದ್ಯಗಳು ಕಲಿತು ಬಿಟ್ಟರೆ ಭಗವಂತನ ಮುಂದೆ ನಿಂತುಕೊಂಡು ಸುಂದರವಾಗಿ ಭಕ್ತಿಯಿಂದ ಹೇಳಲಿಕ್ಕೆ ಬರ್ತದೆ ಅವೆಲ್ಲ. ಭಗವಂತನ ಮುಂದೆ ನಿಂತು ಏನು ಪ್ರಾರ್ಥನೆ ಮಾಡಬೇಕು, ಏನಂತ ಸ್ತೋತ್ರ ಮಾಡಬೇಕು, ನಮಗಂತೂ ಪ್ರತ್ಯೇಕವಾಗಿ ಸ್ತೋತ್ರ ಮಾಡಲಿಕ್ಕೆ ಬರೋದಿಲ್ಲ. ಹೀಗಾಗಿ ಏನು ಬೇರೆ ಬೇರೆ ಯಾವುದು ಹೇಳಿದಂತೆ ಕೇವಲ ಭಗವಂತನ ಚಿಂತನೆ, ಭಗವಂತನ ಮಹಿಮೆಯನ್ನು ಸುಂದರವಾದ ಸುಲಲಿತವಾದ ಪದಗಳಿಂದ ಹೇಳ್ತಾ ಇದ್ದಾರೆ. ಹೀಗಾಗಿ ದೇವರ ಮುಂದೆ ನಿಂತು
ಸುಮಾರು 14 ಪದ್ಯಗಳವರೆಗೆ ಕೇವಲ ಭಗವಂತನ ಮಹಿಮೆಯನ್ನೇ ವರ್ಣನೆ ಮಾಡ್ತಾ ಹೋಗ್ತಾ ಇದ್ದಾರೆ. ದೇವರ ಮುಂದೆ ನಿಂತು ಹೇಳ್ಕೊಳ್ಳಿಕ್ಕೆ ಬಹಳ ಸುಂದರವಾದಂತಹ ಪದಗಳು. ಇದೇ ಆಗಲಿ, ಕರುಣಾಸಂಧೆ ಆಗಲಿ, ಕೇವಲ ಭಗವಂತನ ಮಹಿಮೆಯನ್ನು ತುಂಬ ಹೊಗಳತಕ್ಕಂತಹ ಸಂಧಿಗಳಿವು. ಭಗವಂತ ಎಂಥವನು ಅಂದರೆ ದೋಷಗಂಧ ವಿದೂರ. ಭಗವಂತನನ್ನು ಮೊಟ್ಟ ಮೊದಲಿಗೆ ನಾವು ತಿಳಿಯಬೇಕಾದದ್ದೇನು ಅಂದರೆ ಅವನಲ್ಲಿ ದೋಷಗಳಿಲ್ಲ. ಇದು ಮೊದಲು ತಿಳಿಯಬೇಕು. ಭಗವಂತನಿಗೆ ಏನು ದೋಷ ಬಂದರೂ ಅದು ಭಗವಂತ ಅಂತ ಅನಿಸ್ಕೊಳ್ಳೋದಿಲ್ಲ ಆತ. ಹೀಗಾಗಿ ಭಗವಂತನಿಗೆ ಯಾವ ದೋಷಕ್ಕೂ ಅವಕಾಶವಿಲ್ಲ. ದೋಷ ಗಂಧ ವಿದೂರ. ಗಂಧ ಅಂದರೆ ಸ್ವಲ್ಪ ಅಂತರ್ಥ. ಗಂಧ ರೀತಿ ಹಚ್ಕೊಂಬೋ ಗಂಧ ಅಂತಲ್ಲ, ಅದು ಗಂಧ ಅಂತಲೇ. ಆ ಗಂಧ ಅಂದರೆ ವಾಸನೆ ಅಂತ ಪ್ರಧಾನವಾಗಿ. ಒಳ್ಳೆ ವಾಸನೆ ಬರ್ತದಕ್ಕೆ ಅದಕ್ಕೆ ಗಂಧ ಅಂತ ಹೆಸರು. ಹಾಗೆ ಸಾಧಾರಣ ಏನೂ ಇಲ್ಲ ಅಂತಂದರೆ ಹೇಳ್ತಾರೆ, ಅವನು ಏನು ಓದಾನೇನಂದರೆ ಓದಿನ ವಾಸನೆ ಇಲ್ಲ ಅವನಿಗೆ ಅಂತಂತಾರೆ. ಅಂದರೆ ಏನಂತ ಅರ್ಥ? ಅಕ್ಷರಗಳು ಕೂಡ ಬರೋದಿಲ್ಲ ಅಂತ ಅರ್ಥ. ಹಂಗೆ ವಾಸನೆ ಕೂಡ ಬರೋದಿಲ್ಲ ಅಂತಂದರೆ ಏನಂತ ಅರ್ಥ? ಅದರ ಭಾಳ ದೂರದಿಂದ ಇದ್ದಾನ, ಅದು ಗೊತ್ತೇ ಇಲ್ಲ ಅಂತ ಅರ್ಥ. ಹಂಗೆ ಭಗವಂತ ದೋಷ ಗಂಧ ವಿದೂರ. ದೋಷಗಳ ವಾಸನೆ ಗೊತ್ತಿಲ್ಲ ಭಗವಂತನಿಗೆ. ದೋಷಗಳ ವಾಸನೆ ಕೂಡ ಬರೋದಿಲ್ಲ, ಅಂದರೆ ಅಷ್ಟು ದೂರ ಇದ್ದಾನ ಅಂತ. ಹತ್ತಲಿಲ್ಲದೆ ಹೋದರೂ ವಾಸನೆ ದೂರ ಇದ್ರೂ ಕೂಡ ಬರ್ತದ. ಹಂಗ ಎಷ್ಟು ದೂರ ಇದ್ದಾನೆ ಅಂತಂದರೆ ವಾಸನೆ ಕೂಡ ಬರದೇ ಇದ್ದಷ್ಟು ದೂರದಲ್ಲಿದ್ದಾನೆ. ದೋಷಗಳು ಭಗವಂತನ ಹತ್ತಿರ ಬರೋದಿಲ್ಲ, ಅಷ್ಟು ದೂರದಲ್ಲಿ ಭಗವಂತ ಇದ್ದಾನೆ. ಎಂದೆಂದಿಗೂ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಭಗವಂತನಲ್ಲಿ ಯಾವ ದೋಷವೂ ಇಲ್ಲ. ಇದು ಮೊದಲು ತಿಳಿಯಬೇಕು ಭಗವಂತನ ಬಗ್ಗೆ. ಅದಕ್ಕೆ ದೋಷ ಗಂಧ ವಿದೂರ ಅಂತಂದ್ರೆ, ದೋಷ ಗಂಧ ವಿದೂರ. ಮತ್ತು ದೂರದಲ್ಲಿಯೂ ಕೂಡ ವಿದೂರ ಅಂತ, ವಿಶೇಷವಾಗಿ ದೂರ. ವಾಸನೆ ಸ್ವಲ್ಪ ದೂರ ಬರೋದಿಲ್ಲಪ್ಪ, ಇನ್ನು ಸ್ವಲ್ಪ ದೂರ ಹೋದರೆ ಅಲ್ಲಿ ಕೂಡ ಬರ್ತದಲ್ಲ ಅಂತಂದರೆ ಅದಕ್ಕೆ ವಿದೂರ, ವಿಶೇಷವಾಗಿ ದೂರ. ಅಂದರೆ ಎಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅರ್ಥ. ಹೀಗಾಗಿ ದೋಷಗಂಧ ವಿದೂರ. ನಾನಾ ವೇಷಧಾರಿ. ಭಗವಂತ ಅನೇಕ ವೇಷಗಳಾಗ್ತಾನೆ. ಅನೇಕ ವೇಷ ಅಂದರೆ ಅಂತ ಅರ್ಥ? ನಾಟಕ ಮಾಡ್ತಾನಂತ ಅರ್ಥನ? ಅಂದರೆ ಅನೇಕ ಅವತಾರಗಳನ್ನು ಧರಿಸಿದ. ಏನು ಒಂದೇ ಎರಡ? ಮತ್ಸ್ಯ ಕೂರ್ಮ ವರಾಹಸ್ಯ ನೃಸಿಂಹ ವಾಮನಸ್ತಥ. ಒಂದೊಂದು ರೂಪ ಒಂದೊಂದು ಸಂಬಂಧನೇ ಇಲ್ಲ. ನೀರನ್ನ ಹೋಗ್ತಾನೆ, ನೀರು ಮ್ಯಾಲಕ್ಕೆ ಬರ್ತಾನೆ, ಗಿಡ ಏರ್ತಾನೆ, ಆಕಾಶಕ್ಕೆ ಹಾರ್ತಾನೆ. ಏನು ವೇಷ ಹಾಕ್ತೀವಿ ಮಾರಾಯ ಅಂತಾರಲ್ಲ, ಹಂಗೆ ಅನೇಕ ವೇಷಧಾರಿ, ನಾನಾ ವೇಷಧಾರಿ. ಯಾಕೆ ತಿಳಿಯೋದೋ ನಿನ್ನಾಟ ಅಂತ ದಾಸ ಹೇಳಿದ್ದು. ನೀರೊಳಗೆ ಮನೆ, ಭಾರ ಬೆನ್ನೆಲಿ. ಹೀಗಾಗಿ ಏನೇನೋ ಮಾಡ್ತಾನೆ. ನೀರೊಳಗೆ ಮನೆ ಮಾಡ್ಕೊಂಡಿರ್ತಿ, ಮತ್ತು ಭಾರವನ್ನು ಬೆನ್ನೆಯಲ್ಲಿ ಹೊತ್ತುತ್ತಿ. ಹೀಗೆ ಅತಿ ವಿಚಿತ್ರವಾದಂತಹ ವೇಷಧಾರಣ ಮಾಡ್ತಿ, ವಿಚಿತ್ರ ಕರ್ಮನಾಗಿದ್ದಿ. ಅನೇಕ ವೇಷಧಾರಣ ಮಾಡೋದಷ್ಟೇ ಅಲ್ಲ, ವಿಚಿತ್ರವಾದಂತಹ ಕರ್ಮಗಳನ್ನು ನೀನು ಮಾಡ್ತೀವಿ. ನಿನ್ನ ಕರ್ಮಗಳು ಅದು ಎಷ್ಟು ವಿಚಿತ್ರ ಅಂದರೆ ಹೇಳಲಿಕ್ಕೆ ಬರೋದಿಲ್ಲ. ಭಯಂಕರವಾದಂತಹ ಪರ್ವತವನ್ನು ಮೇಲೆ ಹೊತ್ತೋದೇನು, ನೀರಿನ ಸಂಚಾರ ಮಾಡೋದೇನು. ಹೀಗಾಗಿ ನಿನ್ನ ಕರ್ಮಗಳಿಗೆ ಅದು ಅಂತ ಎಂಬುದೇ ಇರೋದಿಲ್ಲ. ಅತಿ ವಿಚಿತ್ರವಾದಂಥ ಅನಂತವಾದ ಕರ್ಮಗಳನ್ನು ವಿಚಿತ್ರವಾಗಿ ಮಾಡ್ತೀನಿ ನೀನು. ಅದಕ್ಕೆ ನಾನಾ ವೇಷಧಾರಿ, ವಿಚಿತ್ರ ಕರ್ಮ. ಮನೀಷಿ. ಮನೀಷಿ ಅಂದರೆ ಮಹಾಬುದ್ಧಿವಂತ ಅಂತ ಅರ್ಥ. ಮನೀಷಿ ಅಂದರೆ ಮನುಷ್ಯ. ಮನೀಷಿ ಅಂತ ತಿರುಗತೆ ಇದ್ರೆ ಬಹಳ ಬುದ್ಧಿವಂತ ಅಂತ ಅರ್ಥ. ಮನುಷ್ಯರಿಗೆ ಇರಬೇಕಾಗಿದ್ದೇ ಬುದ್ಧಿ. ಅದಕ್ಕಾಗಿ ಮಾನವ ಅಂತ ಕರೆಯೋದೇವನನ್ನು. ಮನು ಅಂದರೆ ಬುದ್ಧಿ ಜ್ಞಾನ ಅಂತ ಅರ್ಥ. ಮನು ಇದ್ದವನದಕ್ಕಾಗಿ ಮಾನವ. ಹಂಗೆ ಮನೀಷಿ ಅಂದರೂ ಒಳ್ಳೆ ಬುದ್ಧಿವಂತ ಅಂತ ಅರ್ಥ. ಏನೋ ವೇಷ ಹಾಕ್ತಾನಂದ್ರೆ ಬುದ್ಧಿ ಇಲ್ಲದೆ ಹಾಕಿಲ್ಲ, ಬಹಳ ಬುದ್ಧಿ ಇದ್ದವನದಕ್ಕಾಗಿ ಹಾಕಿದ. ಯಾವ ವೇಷದಿಂದ ಏನೇನು ಮಾಡಬೇಕು ಅಂತ ಚೆಂದಾಗಿ ಗೊತ್ತದಕ್ಕಾಗಿ ಅವನು ಅನೇಕ ವೇಷಧಾರಿ ಆದ. ಹೀಗಾಗಿ ಮನೀಷಿ. ಮಾಯಾರಮಣ. ಮಾಯಾರಮಣ, ಮಾಯಾಪತಿ ಅಂದರೆ ಮಾಯಾ ಅಂತ ಲಕ್ಷ್ಮೀದೇವಿಯ ರೂಪ. ಮಾಯಾಪತಿ ಅಂದರೆ ವಾಸುದೇವ ಅಂತ ಅರ್ಥ. ಇಷ್ಟೆಲ್ಲ ಮಾಡಿಕೊನಿಗೆ ಅದಕ್ಕ ನಮಗೆ ಮೋಕ್ಷ ಕೊಡಲಿಕ್ಕಾಗಿ ಅಲ್ಲ ಇಷ್ಟೆಲ್ಲ ವಸ್ತಿ. ಸಾತ್ವಿಕರಿಗೆ ಮೋಕ್ಷ ಕೊಡಬೇಕು ಅಂಥೇಳಿ, ಮೋಕ್ಷ ಬರಬೇಕು ಅಂದರೆ ಭಗವಂತನ ಸ್ತೋತ್ರ ಮಾಡಬೇಕು. ಸ್ತೋತ್ರ ಮಾಡಬೇಕು ಅಂದರೆ ಭಗವಂತನ ಒಂದೇ ರೂಪ ಇದ್ರೆ ಬೇಜಾರು ಬರ್ತದೆ ಪಾಪ. ಅದಕ್ಕೆ ಅನೇಕ ರೂಪಗಳನ್ನು ತಗೊಂಡು ನೋಡಪ್ಪ, ವೆರೈಟೀಸ್ ಅವ, ನೀ ಎಷ್ಟು ಬೇಕಾದರೂ ಹೊಗಳುತ್ತೇನೋ ಹೊಗಳ್ಕೋ ಅಂತ ನಮಗೆ ಆಸಕ್ತಿ, ಇಂಟ್ರೆಸ್ಟ್ ಬರುವಂತೆ ಅನೇಕ ರೂಪಗಳು ತಗೊಂಡು ಅನೇಕ ಕರ್ಮಗಳನ್ನು ಮಾಡಿ ಆ ಕರ್ಮಗಳನ್ನು ಹೊಗಳುವಂತೆ, ಭಕ್ತರು ಹೊಗಳುವಂತೆ ಮಾಡಿ ಆ ಹೊಗಳೋದಕ್ಕೆ ಪುಣ್ಯ ಕೊಟ್ಟು ಮೋಕ್ಷ ಕೊಡ್ತಾನೆ. ಹೀಗಾಗಿ ಮಾಯಾಪತಿ ವಾಸುದೇವ, ಮೋಕ್ಷಪ್ರದ ವಾಸುದೇವ. ಹೀಗಾಗಿ ಭಗವಂತ ಮಾಯಾಪತಿ ಅಂದರೆ ಮಾಯಾ ಎಂಬ ಹೆಸರುಳ್ಳ ಲಕ್ಷ್ಮೀದೇವಿಯ ಪತಿ. ಇದು ಒಂದು ಹೇಳ್ಯಾರ ಅಂದರೆ ಎಲ್ಲ ತಗೋಬೇಕು. ಮತ್ತು ಶಾಂತಪತಿ ಅನಿರುದ್ಧ, ಕೃತಿಪತಿ ಪ್ರದ್ಯುಮ್ನ, ಹೀಗಾಗಿ ಎಲ್ಲವನ್ನು ತಗೋಬೇಕು. ಜಯಾಪತಿ ಸಂಕರ್ಷಣ ಎಲ್ಲ ಭಗವಂತನೇ. ಮಾಯಾರಮಣ.
ಭಗವಂತನನ್ನು ಯಾವ ರೀತಿ ನಾವು ಕೊಂಡಾಡಬೇಕು ಅಂದರೆ, ಎಲ್ಲಿ ನಾವು ಆತನನ್ನು ಪೂಜೆ ಮಾಡಬೇಕು ಅಂದರೆ ಮಧ್ವಾಂತಃಕರಣ ರೂಢ. ಸುಮ್ಮನೆ ಭಗವಂತ ಅಂತ ನಮ್ಮ ಇಷ್ಟ ಬಂದಂಗೆ ನಾವು ನೆನೆಸಲಿಕ್ಕೆ, ಧ್ಯಾನ ಮಾಡಲಿಕ್ಕೋ ಪೂಜೆ ಮಾಡಲಿಕ್ಕೋ ಇಲ್ಲ. ಆತ ಸಂದಾಯ ಬಂದು ಕೂಡಬೇಕಲ್ಲ. ಆತ ಕೂಡಬೇಕು ಅಂತಂದರೆ ಆತಂದೊಂದು ಸಂಕಲ್ಪದ, ನನ್ನ ಪಿ ಎ ಬಂದ್ರೇನೆ ನಾನು ಬರ್ತೀನಿ ಅಂತಂತ ನಾರಾಯ. ಹೀಗಾಗಿ ಭಗವಂತನ ಪಿ ಎ ಪರ್ಸನಲ್ ಅಸಿಸ್ಟೆಂಟ್ ಯಾರು? ವಾಯುದೇವರು. ವಾಯುದೇವರು ಬಂದ್ರೇನೆ ನಾನು ಬರ್ತೀನಿ ಅಂತಾನೆ. ಹೀಗಾಗಿ ಧ್ಯಾನ ಮಾಡಬೇಕಾದರೂ, ಸಮರ್ಪಣೆ ಮಾಡಬೇಕಾದರೂ, ಪೂಜೆ ಮಾಡಬೇಕಾದರೂ ವಾಯುದೇವರ ಮೂಲಕವಾಗಿಯೇ ಮಾಡಬೇಕು. ಮಧ್ವಾಂತಃಕರಣ ರೂಢ. ಆ ಮಧ್ವಾಚಾರ್ಯರ ಅಂತಃಕರಣ ಅಂದರೆ ಮನಸ್ಸು. ಆ ಮಧ್ವಾಚಾರ್ಯರ ಮನಸ್ಸಿನಲ್ಲಿ ರೂಢ ಚೆನ್ನಾಗಿ ನೆಲೆಸಿದ್ದಾನೆ ಭಗವಂತ. ಹೀಗಾಗಿ ನಾವು ಕರ್ಮಗಳನ್ನು ಮಾಡಿದರೂ ಆತನಿಗೆ ಸಮರ್ಪಣೆ ಮಾಡಬೇಕು. ಭಾರತೀಯರ ಮುಖ್ಯಪ್ಪಣ ಅಂತರ್ಗತ ಅಂತಲೇ ಸಮರ್ಪಣೆ ಮಾಡಬೇಕು. ಪೂಜೆ ಮಾಡುವಾಗಲೂ ಆ ವಾಯುದೇವರ ಅಂತರ್ಯಾಮಿ ಅಂತ ತಿಳಿದೇ ಪೂಜೆ ಮಾಡಬೇಕು. ಹೀಗಾಗಿ ಪ್ರತಿಯೊಂದನ್ನು ವಾಯುದೇವರ ಮೂಲಕ ಮಾಡಬೇಕು. ಯಾಕೆ ಮಧ್ವಾಂತಃಕರಣ ರೂಢ. ಯಾಕೆ ಮಧ್ವಾಂತರ್ಗತ ವೇದವ್ಯಾಸ ಅಂತಲೇ ಹಾಡು ಕೂಡ ಹೇಳಿದ್ದು, ಬರೀ ವೇದವ್ಯಾಸ ಅಂತ ಹೇಳಿಲ್ಲ. ಮಧ್ವಾಂತರ್ಗತ ವೇದವ್ಯಾಸ, ಮಧ್ವಾಂತರ್ಯಾಮಿಯಾಗಿಯೇ ಭಗವಂತನನ್ನು ಚಿಂತೆ ಮಾಡಬೇಕು. ಮಧ್ವಾಂತಃಕರಣ ರೂಢ. ಶೇಷಶಾಯಿ, ಅಲ್ಲಿ ಆ ಭಗವಂತ ಆ ಹಾವಂದ್ರನ್ನೆಲ್ಲ ಓಡೋ ಥರ ಆ ಹಾವನ್ನೇ ತನ್ನ ಹಾಸ್ಯ ಮಾಡ್ಕೊಂಡ್ಬಿಟ್ಟ ಮಾರಾಯ. ಹೀಗಾಗಿ ಎಲ್ಲ ಜಗತ್ತನ್ನು ಈ ರೀತಿ ತನ್ನ ವಶದಲ್ಲಿಟ್ಟುಕೊಳ್ತಾನೆ. ಶೇಷದೇವರು ಅಂದರೆ ಜೀವರಿಗೆ ಅಭಿಮಾನಿ. ಹೀಗಾಗಿ ಎಲ್ಲ ಜೀವರನ್ನು ತನ್ನ ವಶದಲ್ಲಿಟ್ಟುಕೊಂಡವನಾದಕ್ಕಾಗಿ ಶೇಷಶಾಯಿ, ಅವನ ಮೇಲೆ ಆರಾಮ ಮಲಗಿಬಿಟ್ಟಿದ್ದಾನೆ. ಅನಾಯಾಸವಾಗಿ ಎಲ್ಲ ಜಗತ್ತನ್ನು ತಾನು ಸೃಷ್ಟಿ ಮಾಡ್ತಾನೆ. ಬಹಳ ಕಷ್ಟಪಟ್ಟು ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅನ್ಕೋಬೇಡ್ರಿ. ಆರಾಮ ಮಲಗೇ ನೋಡ್ರಿ, ಆರಾಮ ಮಲಗೇ ಸೃಷ್ಟಿ ಮಾಡ್ತಾನೆಲ್ಲ. ಹೀಗಾಗಿ ಶೇಷಶಾಯಿ, ಆ ಶೇಷದೇವರ ಮೇಲೆ ಮಲಗಿದವನು. ಶರಣ್ಯ, ಎಲ್ಲರಿಗೂ ಶರಣ್ಯ ಅವನೇ. ಯಾರನ್ನ ಶರಣ ಹೋಗಬೇಕು ನಾವು? ಏನಾದರೂ ಕಷ್ಟ ಬಂದರೂ, ಕಾರ್ಪಣ್ಯ ಬಂದರೂ, ಏನು ದುಃಖ ಬಂದರೂ ಭಗವಂತನನ್ನೇ ಶರಣ ಹೊಂದಬೇಕು. ಹೀಗಾಗಿ ಎಲ್ಲರಿಗೂ ಕೂಡ ಶರಣು ಹೊಂದಲಿಕ್ಕೆ ಯೋಗ್ಯನಾದವನು ಭಗವಂತ. ಯಾಕೆ ಅವನನ್ನು ಶರಣ್ಯ ಅಂತ ಕರೀತಾರೆ, ಶರಣು ಹೊಂದಲು ಯೋಗ್ಯ. ಕೌಸ್ತುಭಭೂಷಣ ಸುಕಂಧರ. ಕೌಸ್ತುಭಭೂಷಣ, ಅವನ ಕುತ್ತಿಗೆಯಲ್ಲಿ ಕೌಸ್ತುಭಾಭರಣ ಹೊಳಿತಾ ಇದೆ. ಅದೇನು ದೊಡ್ಡದು, ನಾವು ಕೂಡ ಹಾಕ್ಕೊಳ್ತೀವಿ. ದೊಡ್ಡ ಮಣಿ, ದೊಡ್ಡ ಹಾರ ನಾವು ಕೂಡ ಹಾಕ್ಕೊಳ್ತೀವಿ. ದೇವ್ರದ್ದು ಏನು ದೊಡ್ಡದು ಅಂತಂದರೆ, ಆ ಕೌಸ್ತುಭ ಕೇವಲ ಕೌಸ್ತುಭ ಅಲ್ಲ. ಆ ಕೌಸ್ತುಭ ಅಂತಂದರೆ ಸಾಕ್ಷಾತ್ ಬ್ರಹ್ಮದೇವರಿಗೆ ನಿವಾಸ ಸ್ಥಾನ. ಬ್ರಹ್ಮದೇವರೇ ಕೌಸ್ತುಭ ಮಣಿಗೆ ಅಭಿಮಾನಿ ದೇವತೆಗಳು. ಆ ಬ್ರಹ್ಮದೇವರನ್ನೇ ತನ್ನ ಕೊರಳಲ್ಲಿ ಹಾಕ್ಕೊಂಡಿದ್ದಾನೆಂದ ಅರ್ಥ ಏನಾಯಿತು? ಬ್ರಹ್ಮದೇವರಿಗಿಂತಲೂ ಉತ್ತಮ ಅಂತ ಅರ್ಥ ಆಯ್ತಲ್ಲ. ಹೀಗಾಗಿ ಆ ಸೃಷ್ಟಿಕರ್ತನಾದ ಬ್ರಹ್ಮದೇವರನ್ನೇ ತನ್ನ ಕೊರಳಲ್ಲಿ ಹಾಕೊಂಡ್ಬಿಟ್ಟಿದ್ದಾನೆ ಕೌಸ್ತುಭಮಣಿ ರೂಪದಿಂದ. ಕೌಸ್ತುಭಭೂಷಣ ಸುಕಂಧರ. ಸುಕಂಧರ ಒಳ್ಳೆ ಭುಜ. ಕಂಧರ ಅಂದರೆ ಕಂಠ ಅಂತ ಅರ್ಥ. ಸುಕಂಧರ, ಆ ಕಂಠ ಆ ಕೌಸ್ತುಭಭೂಷಣ ಆಗಿ ಮಿಲಿತಾ ಇದೆ. ಅಂದರೆ ಕೌಸ್ತುಭಭೂಷಣ ಹಾಕ್ಕೊಂಡಿದ್ದಕ್ಕೆ ತನಗೆ ಒಳ್ಳೆ ಕಂಠ ಸುಂದರವಾಯಿತು ಅಂತಲ್ಲ. ಆ ಸುಂದರವಾದ ಕಂಠ ಏರಿದ್ದಕ್ಕಾಗಿ ಕೌಸ್ತುಭಮಣಿಗೆ ಸೌಂದರ್ಯ ಬಂತು. ಹೀಗಾಗಿ ದ್ವಾದಶಸ್ತೋತ್ರದಲ್ಲಿ ಶ್ರೀಮದಾಚಾರ್ಯ ವರ್ಣನೆ ಮಾಡುತ್ತಾರೆ, ಭಗವಂತನ ಅವಯವಗಳು ಆಭರಣ ಹಾಕ್ಕೊಂಡಿದ್ದಕ್ಕಾಗಿ ಸುಂದರಲ್ಲ, ಭಗವಂತನ ಅವಯವಗಳಿಂದನೇ ಆಭರಣಗಳಿಗೆ ಸೌಂದರ್ಯ ಬಂದದ್ದು. ಹೊರತು ನಾವೆಲ್ಲ ಆಭರಣ ಹಾಕ್ಕೊಂಡ್ರೆ ಸುಂದರ, ತೆಗೆದು ಬಿಟ್ರೆ ಕುರೂಪಿ ಆಗ್ತೀವಿ ಅಷ್ಟೇ. ಈಗ ಭಗವಂತ ಹಂಗಲ್ಲ. ಆ ಆಭರಣ ಹಾಕ್ಕೊಂಡಿದ್ದಕ್ಕೆ ಆಭರಣಕ್ಕೆ ಅಲಂಕಾರ ಬಂತು ಭಗವಂತನಿಂದ. ಈ ರೀತಿಯಾಗಿ ಕೌಸ್ತುಭಭೂಷಣ ಸುಕಂಧರ ಸದಾ ಸಂತೋಷ ಬಲ ಸೌಂದರ್ಯ ಸಾರ. ಆ ಭಗವಂತ ಎಂತವನು? ಸದಾ ಸಂತೋಷ ಬಲ ಸೌಂದರ್ಯ ಸಾರ. ಸಂತೋಷ, ಬಲ, ಸೌಂದರ್ಯ ಈ ಗುಣಗಳೆಲ್ಲ ಕೂಡ ಭಗವಂತನಲ್ಲಿ ಅನಂತವಾಗಿದೆ. ಆ ಎಲ್ಲರ ಸಾರಭೂತನಾದವನು ಭಗವಂತನೇ. ಯಾರಲ್ಲಿ ಏನು ಬಲ ಇದ್ದರೂ, ಆನಂದ ಇದ್ದರೂ, ಸುಖ ಇದ್ದರೂ, ಆ ಸೌಂದರ್ಯ ಇದ್ದರೂ ಅದರಲ್ಲಿ ಸಾರಭೂತನಾಗಿ ಭಗವಂತನೇ ಇರೋದು. ಅವುಗಳಿಗೆ ಆ ಸೌಂದರ್ಯ ಸಾರತ್ವವೆಲ್ಲ ಬರೋದು ಭಗವಂತನಿಂದನೇ. ಒಬ್ಬನಲ್ಲಿ ಬಲ ಇದೆ ಅಂತಂದರೆ ಆ ಬಲರೂಪದಲ್ಲಿ ಭಗವಂತ ಅಲ್ಲಿ ನೆಲೆಸಿದ್ದಾನಾದ ಕಾರಣ ಅವನು ಬಲವಂತ ಅಂತ ಅನಿಸ್ಕೊಳ್ತಾನೆ. ಸುಂದರನಾಗಿದ್ದಾನೆ ಅಂತಂದರೆ ಸೌಂದರ್ಯ ರೂಪದಿಂದ ಭಗವಂತ ಅಲ್ಲಿ ನೆಲೆಸಿದ್ದಾನಾದ ಕಾರಣ ಅವನು ಸೌಂದರ್ಯವಂತನಾದ. ಇಲ್ಲಾಂದರೆ ಆ ಸೌಂದರ್ಯ ಬರಲಿಕ್ಕೆ ಸಾಧ್ಯವಿಲ್ಲ. ಬಲಕ್ಕೆ ಬಲವನ್ನು ಕೊಡೋನೇ ಅವನೇ. ಹೀಗಾಗಿ ಆನಂದದಲ್ಲಿ ಭಗವಂತ ಆನಂದ ರೂಪನಾಗಿದ್ದಾನಾದ ಕಾರಣ ಆನಂದ ಅಂತ ಅವನಿಗೆ ಕರೀತಾರೆ, ಆನಂದ ರೂಪನಾದ. ಹೀಗಾಗಿ ಎಲ್ಲ ಗುಣಗಳ ಸಾರಭೂತನು ಭಗವಂತನೇ. ಅದರಲ್ಲಿರತಕ್ಕಂತಹ ಆ ಗುಣ ಬಂದಿದ್ದು ಅವನಿಂದನೇ, ಆ ಭಗವಂತನಿಂದನೇ.
ಹೀಗಾಗಿ ಅವನು ಸದಾ ಇದು ಒಂದು ಕಾಲಕ್ಕಲ್ಲ. ಭಗವಂತನಲ್ಲಿ ಗುಣಗಳು ಇವತ್ತಿತ್ತು ನಾಳೆ ಹೋಯಿತು ಹಂಗೇನಿಲ್ಲ. ಸದಾಕಾಲ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಭಗವಂತನಲ್ಲಿ ಗುಣಗಳು ಎಂದೆಂದಿಗೂ ಕಡಿಮೆಯಾಗೋದಿಲ್ಲ. ಆ ಗುಣಗಳ ಸಾರರೂಪನಾಗಿ ಅವನು ಭಗವಂತ. ಎಲ್ಲ ಗುಣಗಳು ಅವನಲ್ಲಿವೆ. ಅವನು ಇದ್ದಿದ್ದಕ್ಕಾಗಿ ಎಲ್ಲರಲ್ಲಿಯೂ ಆ ಗುಣಗಳು ಬರ್ತವೆ. ಹೀಗಾಗಿ ಎಲ್ಲರಲ್ಲಿರುವಂತಹ ಗುಣಗಳು ಕೂಡ ಆ ಭಗವಂತನ ಅಧೀನವಾಗಿವೆ. ಸದಾ ಸಂತೋಷ ಬಲ ಸೌಂದರ್ಯ ಸಾರ. ಅಂತಹ ಸಾರನ ಮಹಿಮೆಗೆ ಏನೆಂಬೆ? ಇಂಥ ಸಾರಭೂತನಾದ ಭಗವಂತನ ಮಹಿಮೆಗೆ ಏನೆಂಬೆ? ಏನು ಹೇಳಬೇಕಿನ್ನ ಅಂತ ಹೇಳಲಿಕ್ಕೆ ಮಾತು ಬರ್ತದೇನು? ವೇದಗಳಿಗೆ ಹೊಗಳಲಿಕ್ಕಾಗಿಲ್ಲ, ಲಕ್ಷ್ಮೀದೇವಿಗೆ ಹೊಗಳಲಿಕ್ಕಾಗಿಲ್ಲ ಭಗವಂತನ ಮಹಿಮೆಗಳನ್ನು ಅಂತಾದರೆ ನಮಗೇನಾಗ್ತದೆ? ಏನೋ ಸುಮ್ಮನೆ ಹೇಳಬೇಕಂದ್ರೆ ಹೇಳಬೇಕಷ್ಟೆ, ಮೇಲೆ ಮೇಲೆ ಹಾರ್ಕಂತ ಹೋಗ್ಬೇಕಷ್ಟೆ. ಅಷ್ಟೇ ಹೊರತು ಭಗವಂತನ ಮಹಿಮೆಗಳನ್ನು ಪೂರ್ಣವಾಗಿ ಹೇಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅದಕ್ಕೆ ಏನೆಂಬೆ ಅಂತ ಅಂದ್ಬಿಟ್ರು. ಏನು ಹೇಳಬೇಕು? ಕೇವಲ ಆ ಗುಣಗಳನ್ನು ಸ್ವಲ್ಪ ಸ್ಮರಣೆ ಮಾಡ್ಕೊಳ್ಳೋದಷ್ಟೇ. ಒಂದೊಂದು ಗುಣವನ್ನು ವರ್ಣನೆ ಮಾಡಲಿಕ್ಕೆ ಹೋದರೆ ಒಂದೊಂದು ಅನಂತ ಸಾಗರದಂತೆ ಇರ್ತವೆ. ಹೀಗಾಗಿ ಯಾವುದು ಹೊಗಳಬೇಕು, ಯಾವುದು ಬಿಡಬೇಕು, ಯಾವುದು ಪೂರ್ಣ ಹೊಗಳಲಿಕ್ಕೆ ಬರೋದಿಲ್ಲ. ಸುಮ್ಮನೆ ಇವು ಅವ ಅಂತ ಸ್ವಲ್ಪ ಗುಣಗಳನ್ನು ಚಿಂತನೆ ಮಾಡ್ಲಿಕ್ಕೆ ಆಗ್ತದಷ್ಟೇ. ಸಮುದ್ರ ಹೇಗದ ಅಂದರೆ ಹೋಗಿ ಏನಂತ ಹೇಳ್ತೀವಿ? ಸಮುದ್ರ ನೋಡಿ ನೋಡಿ ಅಂದರೆ ಏನಂತ ಅರ್ಥ? ಒಳಗೆ ಹೋಗಿ ಎಲ್ಲ ಈಶಾಡಿ ಪ್ರತಿಯೊಂದು ಕಣ ಕಣ ನೋಡಿನಿ ಅಂತ ಅರ್ಥ ಏನು? ಸುಮ್ಮನೆ ಮೇಲೆ ನೋಡೀನಿ ಅಂತ ಅರ್ಥ ಅಷ್ಟೇ. ಸಮುದ್ರ ನೋಡೀನಿ ಅಂದರೆ ನೋಡೀನಿ ಅಷ್ಟೇ. ಹಂಗ ಭಗವಂತ ಗುಣಗಳನ್ನು ತಿಳ್ಕೊಂಡಿವಿ ಅಂದ್ರೆ ಏನಂತ ಅರ್ಥ? ಸುಮ್ಮನೆ ಕೆಲವು ಗುಣ ಮೇಲೆ ಮೇಲೆ ನೋಡಿದಂಗೆ ಆಗ್ತದೆ ಅಷ್ಟೇ. ಸಮುದ್ರವನ್ನು ಹೋಗಿ ಸಂಪೂರ್ಣವಾಗಿ ಹೇಗೆ ನೋಡ್ಲಿಕ್ಕೆ ಸಾಧ್ಯವಿಲ್ಲವೋ, ಅನಂತ ಗುಣಸಾಗರನಾದ ಭಗವಂತನ ಗುಣಗಳನ್ನು ಕೂಡ ಪೂರ್ಣವಾಗಿ ಎಣಿಕೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅದಕ್ಕೆ ಏನೆಂಬೆ ಅಂದ್ಬಿಟ್ರು. ಏನು ಹೇಳಬೇಕಪ್ಪ ಭಗವಂತ ಮಹಿಮೆಗಳನ್ನು ಅಂತ ಮೊದಲು ಹೇಳಿಬಿಟ್ರು. ಭಗವಂತನ ರೂಪಗಳನ್ನು ಅಥವಾ ಮಹಿಮೆಗಳನ್ನು ಹೊಗಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತ ಅನಂತ ಗುಣಸಾಗರ ಅಂತ ಚಿಂತನೆ ಮಾಡಬೇಕು ಅಂತ ಅಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ವಲ್ಪವೂ ದೋಷ ಇಲ್ಲದವನು, ಸ್ವಲ್ಪವೂ ದೋಷ ಇಲ್ಲದವನು ಅನೇಕ ರೂಪಗಳನ್ನು ಧರಿಸಿದವನು, ವಿಚಿತ್ರ ಕಾರ್ಯಗಳನ್ನು ಮಾಡುವವನು, ಮಹಾಬುದ್ಧಿಮಂತನು, ಲಕ್ಷ್ಮೀಪತಿಯು, ಮಧ್ವಾಚಾರ್ಯರ ಮನಸ್ಸಿನಲ್ಲಿ ನೆಲೆಸಿದವನು, ಶೇಷನ ಮೇಲೆ ಮಲಗಿದವನು, ಶೇಷನ ಮೇಲೆ ಮಲಗಿದವನು, ಶರಣು ಹೊಂದಲು ಯೋಗ್ಯನು, ಶರಣು ಹೊಂದಲು ಯೋಗ್ಯನು, ಕೌಸ್ತುಭಮಣಿಗೆ ಭೂಷಣವಾದ ಸುಂದರ ಕಂಠವನ್ನು ಹೊಂದಿದವನು, ಕೌಸ್ತುಭಮಣಿಗೆ ಭೂಷಣವಾದ ಸುಂದರ ಕಂಠವನ್ನು ಹೊಂದಿದವನು,
ಸದಾ ಆನಂದ ಬಲ ಸೌಂದರ್ಯಗಳ ಸದಾ ಆನಂದ ಬಲ ಸೌಂದರ್ಯಗಳ ಸಾರರೂಪನೂ ಆದ ಶ್ರೀಹರಿಯ ಮಹಿಮೆಯನ್ನು ಏನೆಂದು ವರ್ಣಿಸಬೇಕು ದೋಷಗಂಧ ವಿದೂರ ನಾನಾವೇಶಧಾರಿ ವಿಚಿತ್ರಕರ್ಮ ಮನೀಷಿ ಮಾಯಾರಮಣ ಮಧ್ವಾಂತಃಕರಣರೂಢ ಶೇಷಶಾಯಿ ಶರಣ್ಯ ಕೌಸ್ತುಭಭೂಷಣ ಸುಗಂಧರ ಸದಾ ಸಂತೋಷ ಬಲ ಸೌಂದರ್ಯ ಸಾರನ ಮಹಿಮೆಗೆ ನೆಂಪೆ ಶಾಸನ ನಶನೆ ಅಭಿ ಎಂಬೀ ಶ್ರುತಿ ಪ್ರತಿಪಾದ್ಯ ನೆನೆಸುವ ಕೇಶವನ ರೂಪದ್ವಯವ ಚಿದ್ದೇಹದೊಳ ಹೊರಗೆ ಕೇಸರದೆ ಸದ್ಭಕ್ತಿಯಿಂದ ಉಪಾಸನೆಯ ಗೈವುತ ಬುಧರು ಹುತಾಶನನ ಓಲಿಪ್ಪನಿಂದನವರತ ತುತಿಸುವರು ಭಗವಂತ ಎಲ್ಲ ಶ್ರುತಿ ಪ್ರತಿಪಾದ್ಯನಾಗಿದ್ದಾನೆ. ಇದನ್ನು ವೇದಗಳಿಂದ ಹೊಗಳಲ್ಪಟ್ಟ ಮಹಾನುಭಾವ ಭಗವಂತ. ಆ ವೇದಗಳಿಗೆಲ್ಲ ಮೂಲ ಪುರುಷ ಸೂಕ್ತ ಅಂತ. ದೇವರಿಗೆ ಅಭಿಷೇಕ ಮಾಡುವಾಗ ಪುರುಷ ಸೂಕ್ತದಿಂದ ಅಭಿಷೇಕ ಮಾಡ್ತಾರೆ. ಎಲ್ಲ ವೇದಗಳಿಗೆ ಮೂಲಭೂತವಾದದ್ದು ಆ ಪುರುಷ ಸೂಕ್ತ. ಆ ಪುರುಷ ಸೂಕ್ತದಲ್ಲಿ ಬರುವಂತಹ ಮಂತ್ರ ಇದು. ಶಾಸನ ನಶನೆ ಅಭಿ ಅಂತ ಒಂದು ಮಂತ್ರ ಬರ್ತದೆ ಆ ಪುರುಷ ಸೂಕ್ತದಲ್ಲಿ. ಅಂತಹ ಎಂಬ ಈ ಶ್ರುತಿ ಪ್ರತಿಪಾದ್ಯನು ಎನಿಸುವ. ಶಾಸನ ನಶನೆ ಅಭಿ ಎಂಬ ಶ್ರುತಿಗೆ ಪ್ರತಿಪಾದ್ಯ, ಆ ಶ್ರುತಿಯಿಂದ ಹೇಳಲ್ಪಟ್ಟವನು ಭಗವಂತ. ಸ ಅಶನ ಅನಶನ. ಅಶನ ಅಂದ್ರೆ ಊಟ, ಸ ಅಶನ ಅಂದ್ರೆ ಊಟ ಇದ್ದವರು, ಅನ್ನ ತಿಂಬವರು ಅಂತ ಅರ್ಥ. ಅಂದ್ರೆ ಅನ್ನ ತಿನ್ನದೇ ಹೋದ್ರೆ ಬದುಕದೇ ಇದ್ದವರು ಅಂತ ಅರ್ಥ. ನಾಳೆ ಬಂತು ಏಕಾದಶಿ, ಗೊತ್ತಾಗ್ತದ ಏನು ಕಥೆ ಅಂತ. ಊಟ ಇಲ್ಲದೆ ಹೋದ್ರೆ ಏನು ಅವಸ್ಥೆ ಅಂತ ಗೊತ್ತಾಗ್ತದೆ. ಸೊ ಊಟ ಇಲ್ಲದೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲದೆ ಇದ್ದವರು ಯಾರು ಅಂದ್ರೆ ಈ ಸಂಸಾರದಲ್ಲಿರತಕ್ಕಂಥ ಮನುಷ್ಯರು ಅಂತ ಅರ್ಥ. ಅನಶನ ಅಂತಂದ್ರೆ ಊಟ ಇಲ್ಲದೆ ಹೋದರೂ ಕೂಡ ಬದುಕ್ತಾರ. ಯಾರು? ಮೋಕ್ಷಕ್ಕೆ ಒಂದ್ಮೇಲಕ್ಕೆ ಅದು ಅಷ್ಟೇ. ಹೀಗಾಗಿ ಅನಶನ ಅಂತಂದ್ರೆ ಊಟ ಇಲ್ಲದೆ ಕೂಡ ಇರತಕ್ಕಂತಹವರು ಯಾರು? ಮೋಕ್ಷಕ್ಕೆ ಹೋಗತಕ್ಕಂಥವ್ರು, ಮೋಕ್ಷದಲ್ಲಿರುವವರು, ಮುಕ್ತರು ಅಂತ ಅರ್ಥ. ಸೊ ಶಾಸನ ಅನಶನ ಅಂದ್ರೆ ಮುಕ್ತಿಗೆ ಹೋಗದೇ ಇದ್ದವರು, ಮುಕ್ತಿಗೆ ಹೋದವರು ಅಂತ ಅರ್ಥ. ಸಂಸಾರದಲ್ಲಿದ್ದವರು, ಮುಕ್ತಿಯಲ್ಲಿದ್ದವರು ಅಂತ ಅರ್ಥ. ಆ ಇಬ್ಬರಲ್ಲಿಯೂ ಕೂಡ ಭಗವಂತ ನೆಲೆಸಿದ್ದು ಎಲ್ಲರಿಗೂ ತಾನು ಭಗವಂತ ಅಧಿಪತಿಯಾಗಿದ್ದಾನೆ ಅಂತ ಪುರುಷ ಸೂಕ್ತ ಹೇಳುತ್ತದೆ. ಕೇವಲ ಏನೋ ಸಂಸಾರದಲ್ಲಿ ಭಗವಂತ ಏನೋ ಅನುಗ್ರಹ ಮಾಡ್ತಾನೆ, ಆಯ್ತು ಮೋಕ್ಷಕ್ಕೂ ಅಂದ್ಮೇಲೆ ನಮಗೂ ಭಗವಂತನಿಗೂ ಸಂಬಂಧ ಇಲ್ಲ,
ನಮ್ಮ ಪಾಡಿ ನಾವಿರ್ಬೋದು ಅಂತ ಅಂದ್ಕೋಬೇಡ್ರಪ್ಪ. ಮುಕ್ತಿಯಲ್ಲಿಯೂ ಕೂಡ ಭಗವಂತನೇ ಅಧಿಪತಿ. ಅವನೇ ಒಳಗೆ ನಿಂತು ಪ್ರೇರಣೆ ಮಾಡಿಸಬೇಕು. ಅವನ ಅಧೀನದಲ್ಲೇ ಎಲ್ಲರಿರ್ತಾರೆ. ಭಗವಂತನನ್ನು ಬಿಟ್ಟು ಹೋಗಲಿಕ್ಕಿಲ್ಲ ಅಂತ ತಿಳಿಸಲಿಕ್ಕಾಗಿ ಈ ಮಂತ್ರ ಹೇಳುತ್ತಾ ಇದೆ. ಅಂದರೆ ಸಂಸಾರದಲ್ಲಿಯೂ ಆತನೇ ರಕ್ಷಕ, ಮುಕ್ತಿಯಲ್ಲಿಯೂ ಅವನೇ ಅಧಿಪತಿ ಅಂತ ಆ ಮಂತ್ರ ಹೇಳ್ತಾ ಇದೆ. ಹೀಗಾಗಿ ಶಾಸನಾಶನೆ ಅಭಿ ಅಂದರೆ ಎಲ್ಲರನ್ನು ಅವರನ್ನು ಗೆದ್ದವನು, ಅವರ ಮೇಲಿದ್ದವನು ಅಂತ ಅರ್ಥ. ಎಂಬ ಈ ಶ್ರುತಿ ಪ್ರತಿಪಾದ್ಯ ನೆನೆಸುವ. ಈ ಶ್ರುತಿಯಿಂದ ಭಗವಂತ ಪ್ರತಿಪಾದ್ಯ ಅಂದರೆ ಹೇಳಲ್ಪಡ್ತಾನೆ. ಕೇಶವನ ರೂಪದ್ವಯವ ಚಿದ್ದೇಹದೊಳ ಹೊರಗೆ ಬೇಸರದೆ ಸದ್ಭಕ್ತಿಯಿಂದ ಉಪಾಸನೆಯಗೈವುತ. ಭಗವಂತನ ಆ ಕೇಶವನ ರೂಪದ್ವಯವ, ಎರಡು ರೂಪಗಳು ಅಂದರೆ ಯಾವುದು? ಭಗವಂತ ಅನಂತ ರೂಪಗಳು. ಶರೀರದಲ್ಲಿ ಅನೇಕ ರೀತಿಯ, ಹಿಂದೆ ಹೇಳಿದ್ರಲ್ಲ ನಾನಾ ವೇಷಧಾರಿ ಅಂತ, ಹಾಗೆ ಶರೀರದಲ್ಲಿ ಭಗವಂತ ಎರಡು ರೂಪಗಳನ್ನು ತಗೊಂಡ, ರೂಪದ್ವಯವ. ಆ ಎರಡು ರೂಪಗಳನ್ನು ತಾನೆಲ್ಲಿಟ್ಟ ಅಂದರೆ ಚಿದ್ದೇಹದ ಒಳ ಹೊರಗೆ. ಚಿದ್ದೇಹ, ಚಿತ್ ಅಂದರೆ ಜ್ಞಾನ, ಚಿದ್ದೇಹ ಅಂದರೆ ಜ್ಞಾನದೇಹ. ಜ್ಞಾನದೇಹ ಅಂತಂದರೆ ಸ್ವರೂಪ ದೇಹ ಅಂತ ಅರ್ಥ. ಈ ಸಾತ್ವಿಕ ಜೀವಸ್ವರೂಪ ಎಂಥದ್ದು? ಜ್ಞಾನಾನಂದಾತ್ಮಕವಾದದ್ದು, ಜ್ಞಾನ ಸ್ವರೂಪವಾದದ್ದು ಚಿದ್ದೇಹ ಅಂತ ಕರೀತಾರೆ. ಅದಕ್ಕೆ ಆ ಸ್ವರೂಪ ದೇಹವನ್ನೇ ಚಿದ್ದೇಹ ಅಂತ ಕರೀತಾರೆ. ಆ ಚಿದ್ದೇಹದ ಸ್ವರೂಪ ದೇಹದ ಜೀವಸ್ವರೂಪನ ಒಳಗೂ ಇದ್ದಾನೆ ಭಗವಂತ, ಬಿಂಬರೂಪಿಯಾಗಿದ್ದಾನೆ. ಹೊರಗೂ ಈ ಸ್ಥೂಲ ಶರೀರದಲ್ಲಿಯೂ ಕೂಡ ಇದ್ದಾನೆ. ಈಗ ಭಗವಂತ ಚಿದ್ದೇಹದ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಆ ಕೇಶವನ ಭಗವಂತನ ರೂಪದ್ವಯವ, ಆ ಎರಡು ರೂಪಗಳನ್ನು, ಚಿದ್ದೇಹದ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ ಅಂತ ಆ ರೂಪಗಳನ್ನು ಬೇಸರಿಸಿ ತಂದುಕೊಳ್ಳದೆ, ಏನಪ್ಪ ಏನು ಉಪಾಸನೆ ಮಾಡಬೇಕಂತ ಬೇಸರ ತಂದುಕೊಳ್ಳಿಕ್ಕಿಲ್ಲ. ಯಾಕೆ? ಆ ರೂಪದ ಪ್ರತ್ಯಕ್ಷನೇ ಅಪರೋಕ್ಷ ಜ್ಞಾನ. ಮತ್ತೆ ಆ ಚಿದ್ರೂಪದ ಒಳಗೆ ಮೊದಲು ಚಿದ್ದೇಹದ ಹೊರಗೆ ಇರತಕ್ಕಂಥ ಮನಸ್ಸಿನಲ್ಲಿರುವ ಭಗವಂತನನ್ನು ಚಿಂತನೆ ಮಾಡಬೇಕು. ಅದರಿಂದ ಒಳಗಿರುವ ಚಿದ್ದೇಹದ ಒಳಗಿರುವ ಬಿಂಬರೂಪ ಪ್ರತ್ಯಕ್ಷ ಆಗಬೇಕು. ಬೇಸರ ಪಡ್ಕೊಂಡ್ರೆ ಪ್ರತ್ಯಕ್ಷ ಆಗೋದು ಹೆಂಗ? ಮೋಕ್ಷ ಸಿಗೋದು ಹೆಂಗ? ಅದಕ್ಕಾಗಿ ಬೇಸರದೆ ಸದ್ಭಕ್ತಿಯಿಂದ ಉಪಾಸನೆ ಮಾಡಬೇಕು. ಬೇಸರದಿಂದ ಉಪಾಸನೆ ಮಾಡಿದರೆ ಮೋಕ್ಷ ಬರೋದಿಲ್ಲ. ಸದ್ಭಕ್ತಿಯಿಂದ ಉಪಾಸನೆ ಗೈವುತಾ ಮಾಡುತ್ತಾ ಬುಧರು ಅಂದರೆ ಜ್ಞಾನಿಗಳು ಹುತಾಶನನ ಓಲಿಪ್ಪನೆಂದು ಅನವರತ ತುತಿಸುವರು. ಜ್ಞಾನಿಗಳು ಭಗವಂತನನ್ನು ಏನಂತ ಉಪಾಸನೆ ಮಾಡ್ತಾರೆ ಅಂದರೆ ಹಿಂಗೆ ಉಪಾಸನೆ ಮಾಡ್ತಾರೆ ಅವರು. ಹೆಂಗ? ಆ ಭಗವಂತ ಈ ಶಾಸನಾಶನೆ ಅಭಿ ಎಂಬ ವೇದದಿಂದ ಪ್ರತಿಪಾದ್ಯನಾಗ್ತಾನೆ. ಆ ಕೇಶವನು ಎರಡು ರೂಪಗಳಿಂದ ಚಿದ್ದೇಹದ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಅಂತಹ ಭಗವಂತನನ್ನು ಬೇಸರ ಇಲ್ಲದೆ ಒಳ್ಳೆ ಭಕ್ತಿಯಿಂದ ಉಪಾಸನೆ ಮಾಡ್ತಾ ಆ ಶ್ರೀಹರಿ ಎಂಥವನು ಅಂತ ಸ್ತೋತ್ರ ಮಾಡ್ತಾರೆ ಅಂದರೆ ಹುತಾಶನನ ಓಲಿಪ್ಪನು. ಆ ಭಗವಂತ ಹುತಾಶನನ ಓಲಿಪ್ಪ, ಹುತಾಶನನಂತೆ ಇದ್ದಾನೆ. ಹುತಾಶನ ಅಂತಂದರೆ ಅಗ್ನಿ ಅಂತ ಅರ್ಥ. ಹುತಾಶನ, ಹುತ ಅಂದರೆ ಹೋಮದಲ್ಲಿ ಹಾಕಿದ್ದನ್ನು ತಾನು ಸ್ವೀಕಾರ ಮಾಡ್ತಾನಲ್ಲ, ಹುತಾಶನ ಅಂದರೆ ಅಗ್ನಿ ಅಂತ ಅರ್ಥ. ಅಗ್ನಿಯಂತೆ ಭಗವಂತಿದ್ದಾನೆ. ಅಗ್ನಿ ಅಂತಿದ್ದಾನೆ ಏನಂತ ಅರ್ಥ? ಸುಡ್ತಾ ಇದ್ದಾನೆ ಅಂತ ಅರ್ಥ ಏನು? ಸುಡ್ತಾನೆ ನಿಜ, ಪ್ರಕಾಶವಂತ, ಪ್ರಕಾಶ ರೂಪ ಒಂದು. ಅಗ್ನಿಯಲ್ಲಿ ಏನು ಹಾಕಿದರೂ ಸುಟ್ಟು ಬಿಡ್ತದೆ ಅದು. ಎಲ್ಲವನ್ನೂ ಸುಡತಕ್ಕಂತಹ ಶಕ್ತಿ ಅಗ್ನಿಗಿದೆ. ಅಗ್ನಿಗೆ ಶಕ್ತಿ ಇತ್ತು ಅಂತಾದರೆ ಆ ಅಗ್ನಿ ಅಂತರ್ಯಾಮಿ ಇದ್ದ ಭಗವಂತನಿಂದ ಶಕ್ತಿ ಇರಬೇಕು. ಭಗವಂತ ಸರ್ವಭಕ್ಷಕ. ಪ್ರಳಯ ಬಂತು ಅಂದರೆ ಮುಗಿದೋಯ್ತು, ಮತ್ತೆ ಎಲ್ಲವನ್ನು ಹೊಟ್ಟೆ ಹಾಕೊಂಡ್ಬಿಡ್ತಾನಲ್ಲ, ಅಗ್ನಿಯನ್ನು ಕೂಡ ಹೊಟ್ಟೆ ಹಾಕೊಂಡ್ಬಿಡ್ತಾನೆ. ಸಂಪೂರ್ಣ ಬ್ರಹ್ಮಾಂಡವನ್ನೇ, ಎಲ್ಲ ಚರಾಚರ ಪ್ರಪಂಚವನ್ನೇ ತನ್ನ ಹೊಟ್ಟೆಯೊಳಗೆ ಹಾಕಂತ ತಿಂದೇ ಬಿಡ್ತಾನೆ. ಹೀಗಾಗಿ ಅಗ್ನಿಯಂತೆ ಭಗವಂತ ಸರ್ವಭಕ್ಷಕ, ಎಲ್ಲವನ್ನು ತಿಂದುಬಿಡ್ತಾನೆ. ಎಲ್ಲವನ್ನು ತಿಂದರೂ ದೋಷ ಏನಿಲ್ಲ, ಅದು ವಿಚಿತ್ರ. ಅಗ್ನಿ ಸರ್ವಭಕ್ಷಕನಾದರೂ ಅಗ್ನಿಗೆ ಏನಾದರೂ ದೋಷದೇನು? ಏನು ದೋಷ ಇದೆ. ಅಗ್ನಿ ಏನ್ರಿ, ಮಡಿ ಹಾಕಿದ್ರೆ ಸುಡ್ತಾನೆ, ಮೈಲಿಗೆ ಹಾಕಿದ್ರು ಸುಡ್ತಾನೆ. ಮತ್ತು ಕೆಟ್ಟ ಪದಾರ್ಥ ಹಾಕಿದ್ರು ಸುಡ್ತಾನೆ, ಒಳ್ಳೆ ಪದಾರ್ಥ ಹಾಕಿದ್ರು ಸುಡ್ತಾನೆ ಅಂತ ಅಗ್ನಿ ಮೈಲಿಗೆ ಅಂತೀವೇನು? ಅಗ್ನಿ ಅಷ್ಟು ಮಡಿ ಇನ್ನೊಂದಿಲ್ಲ. ಹೀಗೆ ಅಗ್ನಿ ತಾನು ಎಲ್ಲವನ್ನು ಹಾಕಿದ್ದೆಲ್ಲವನ್ನು ಸುಟ್ಟು ಮಾಡಿಬಿಡ್ತಾನೆ, ಸುಡಿಸಿಬಿಡ್ತಾನೆ. ತಾನು ಮಾತ್ರ ಪವಿತ್ರನಾಗಿರ್ತಾನೆ. ಹಾಗೆ ಭಗವಂತ ಸರ್ವಭಕ್ಷಕನಾದರೂ ಅವನು ಮಾತ್ರ ಮಹಾಪವಿತ್ರ, ಅತ್ಯಂತ ಮಂಗಳಕರ. ಈಗ ಅವನಿಗೆ ಯಾವ ದೋಷ ಇರೋದಿಲ್ಲ. ಅದಕ್ಕೆ ಭಗವಂತ ಹುತಾಶನನ ಓಲಿಪ್ಪ, ಅಗ್ನಿಯಂತೆ ಇದ್ದಾನೆ ಅಂತ ಬುಧರು ಜ್ಞಾನಿಗಳು ತಾವು ಅನವರತ ತುತಿಸುವರು. ಅನವರತ ಯಾವಾಗಲೂ
ಸ್ತೋತ್ರ ಮಾಡ್ತಾರೆ. ಅಂದ್ರೆ ಹೀಗೆ ಸ್ತೋತ್ರ ಮಾಡಬೇಕು ಅಂತ ಅರ್ಥ. ಜ್ಞಾನಿಗಳು ಯಾವಾಗಲೂ ಹಿಂಗೆ ಸ್ತೋತ್ರ ಮಾಡ್ತಾರೆ ಅಂದ್ರೆ ಅರ್ಥ ಏನು? ನಾವು ಕೂಡ ಹಂಗೆ ಸ್ತೋತ್ರ ಮಾಡಬೇಕು, ಹಂಗೆ ತಿಳಿಯಬೇಕು, ಹಂಗೆ ಉಪಾಸನೆ ಮಾಡಬೇಕು ಅಂತ ಅರ್ಥ. ಗೊತ್ತಾಯ್ತಲ್ಲ? ಅರ್ಥ. ಶಾಸನ ನಶನೆ ಅಭಿ ಎಂಬ ಘಟನಾವಗ್ರ ಪುರುಷ ಸೂಕ್ತ ಅಂತ ಬರ್ಕೊಳ್ರಿ. ಶಾಸನ ನಶನೆ ಅಭಿ ಎಂಬ ಶ್ರುತಿಯಿಂದ ಅಥವಾ ವೇದದಿಂದ ಪ್ರತಿಪಾದ್ಯನಾದ ಕೇಶವನ ಎರಡು ರೂಪಗಳನ್ನು ಸ್ವರೂಪದೇಹದ ಒಳಗೂ ಹೊರಗೂ ಬೇಸರ ಇಲ್ಲದೆ ಉತ್ತಮ ಭಕ್ತಿಯಿಂದ ಉಪಾಸನೆ ಮಾಡುತ್ತಾ ಜ್ಞಾನಿಗಳು ಶ್ರೀಹರಿಯನ್ನು ಅಗ್ನಿಯಂತಿರುವನು ಎಂದು ಸ್ತೋತ್ರ ಮಾಡುತ್ತಾರೆ. ಶಾಸನ ನಶನೆ ಅಭಿ ಎಂಬಿ ಶ್ರುತಿ ಪ್ರತಿಪಾದ್ಯನೆನಿಸುವ ಕೇಶವನ ರೂಪದ್ವಯ ಚಿದ್ದೇಹದೊಳಗೆ ಬೇಸರದೆ ಸದ್ಭಕ್ತಿಯಿಂದ ಉಪಾಸನೆಯ ಗೈವುತ ಬುಧರು ಹುತಾಶನನ ಓಲಿಪ್ಪನೆಂದನವರತ ತುತಿಸುವರು. ಸಂಶಯ ಇದ್ದರೆ ಕೇಳುವ. ಮತ್ತೆ ಹೊಸ ವರ್ಷದಾಗ ಪಾಠ ಶುರು ಮಾಡ್ಬೇಕು ಮತ್ತೆ ಬರೋ ವಾರ. ನಮಃ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ನಮಃ ಶ್ರೀಕೃಷ್ಣಾರ್ಪಣಮಸ್ತು.